ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳನ್ನು ಮಾಡೋದಕ್ಕೆ ಅಂತ ತೀರ್ಮಾನ ಮಾಡಿತ್ತು. ಈಗ ಕರ್ನಾಟಕದಲ್ಲೂ ಪ್ರತಿಭಟನೆ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮಾಡಿಕೊಳ್ತಾ ಇದೆ. ವರಿಷ್ಠರು ಸೂಚನೆ ಕೊಟ್ಟಂತೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಇನ್ನು ಇಡೀ ದೇಶದಾದ್ಯಂತ ಬೆಲೆ ಏರಿಕೆ, ಅದೇ ರೀತಿಯಾಗಿ ಸಂವಿಧಾನ ಬಚಾವೋ ಅಂತ ಕಾಂಗ್ರೆಸ್ ಪಕ್ಷ ಹೋರಾಟಗಳನ್ನು ಮಾಡ್ತಾ ಇತ್ತು. ಈಗ ಕರ್ನಾಟಕದಲ್ಲೂ ಕೂಡ ಬೆಲೆ ಏರಿಕೆ, ಸಂವಿಧಾನ ಬಚಾವೋ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಏಪ್ರಿಲ್ 27 ಅಥವಾ 28ಕ್ಕೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಬೆಳಗಾವಿ ನಗರದ ಸಿಪಿಎಡ್ ಮೈದಾನದಲ್ಲಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡಿ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರದಾದ್ಯಂತ ಮಾಡ್ತಾ ಇರುವಂತಹ ಪ್ರತಿಭಟನೆ ಈಗ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅಂತ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ದು ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮ್. ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ ಅದು. ಸೊ ನಮ್ಮ ವಿರುದ್ಧ ಅವರು ಜನಾಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಮೊದಲು ಅವ್ರು ತಾವು ಮಾಡಿದ್ದು ಹೇಳ್ತಾ ಇಲ್ಲ, ತಾವು ಮಾಡಿದ್ದು ಹೇಳಬೇಕಿಲ್ಲ. ಫಸ್ಟು ನಾವು ಸಾಕಷ್ಟು ಮಾಡಿದ್ದಾರೆ. ಸೊ ಅದನ್ನು ಮುಚ್ಚಲಿಕ್ಕೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿಜೆಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟು 2 ಡೇಟ್ ಇಟ್ಕೊಂಡಿದ್ವಿ, 27 ಅಥವಾ 28. ಸೊ ಅದನ್ನು AICC ಅವ್ರು ಯಾವ್ದು ಡೇಟ್ ಕೊಡ್ತಾರೆ, 2ರಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳು ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಶ್ರೀಧರ್, ಇಡೀ ರಾಷ್ಟ್ರದಾದ್ಯಂತ ಸಂವಿಧಾನ ಬಚಾವೋ, ಅದೇ ರೀತಿಯಾಗಿ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಹೋರಾಟಗಳನ್ನು ರೂಪಿಸ್ತಾ ಇತ್ತು. ಪಕ್ಷವನ್ನು ಬಲಪಡಿಸಬೇಕು ಅನ್ನುವಂತಹ ಒಂದು ನಿರ್ಧಾರ ಮಾಡಿತ್ತು. ಈಗ ಕರ್ನಾಟಕದಲ್ಲೂ ಕೂಡ ಈ ಪ್ರತಿಭಟನೆ ಮಾಡೋದಕ್ಕೆ, ಅದರಲ್ಲೂ ಬೆಳಗಾವಿಯಲ್ಲಿ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಯಾವ ರೀತಿಯಾಗಿ ಹೋರಾಟ ಇರುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಇದು ಬಲ ತುಂಬಬಹುದು ಅಂತ? ಸಂತೋಷ್, ಈಗ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕವನ್ನು ಗಮನದಲ್ಲಿಟ್ಟುಕೊಂಡು ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆಗೆ ರೂಪರೇಷಣೆ ಮಾಡಲಾಗ್ತದೆ. ಇವತ್ತು ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಇದೇ ತಿಂಗಳು 27 ಮತ್ತು 28 ಬೆಳಗಾವಿಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಕೇಂದ್ರದ ಬಿಜೆಪಿ ಸರ್ಕಾರ ಏನು ಆಡಳಿತಕ್ಕೆ ಬಂದ ದಿನದಿಂದ ದೇಶದಲ್ಲಿ ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಅನ್ನೋಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆ ಮಾಡಲಾಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ 30,000ಕ್ಕಿಂತ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅನ್ನೋಂಥ ಮಾತನ್ನು ಏನು ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಪ್ರತಿಭಟನೆಗೆ ಏನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ಏನಂದರೆ AICCಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸೇರಿದಂತೆ ಏನು ಇಡೀ ರಾಜ್ಯದ 32ಕ್ಕೂ ಅಧಿಕ ಏನು ಸಚಿವರಿದ್ದಾರೆ, ಎಲ್ಲ ಸಚಿವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇಬ್ಬರು ಕೂಡ ಸುದ್ದಿಗೋಷ್ಠಿ ನಡೆಸಿದ್ರು. ಇಬ್ಬರು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ಬಿಜೆಪಿ ಏನು ಈಗ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ನಡೆಸ್ತಾ ಇದೆ. ಈ ಒಂದು ಯಾತ್ರೆ ಏನಿದೆ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಆದಂಥ ಏನು ಬೆಲೆ ಏರಿಕೆ ಇದೆ, ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅಥವಾ ಅಡುಗೆ ಅನಿಲ ಆಗಿರ್ಬೋದು, ದಿನನಿತ್ಯದ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಎಲ್ಲವನ್ನ ಏನು ಬೆಲೆ ಏರಿಕೆ ಆಗಿದೆ, ಈ ಒಂದು ಬೆಲೆ ಏರಿಕೆಯಿಂದ ಜನರಿಗೆ ಒಂದು ತತ್ತರಿಸಿ ಹೋಗಿದ್ದಾರೆ. ಅದನ್ನು ಮುಚ್ಚಿ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಬಿಜೆಪಿ ಒಂದು ಯಾತ್ರೆ ಮಾಡ್ತಾ ಇದೆ ಅಂತ ಒಂದು ಆರೋಪವನ್ನು ಈಗ ಒಂದು ಇಬ್ಬರು ಸಚಿವರು ಮಾಡಿದ್ದಾರೆ. ಅದ್ರ ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವಿಚಾರದಲ್ಲಿ ಬಹಳ ಒತ್ತಿ ಹೇಳಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತೆಗೆದುಕೊಂಡು ಬಂದಿದ್ದೇ ಮೂಲ ಉದ್ದೇಶವೇ ಏನಂದರೆ ಕೇಂದ್ರ ಸರ್ಕಾರದ ಆಡಳಿತದಿಂದ ಏನು ಬೆಲೆ ಏರಿಕೆ ಆಗಿದೆಯೋ ಆ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ತತ್ತರಿಸಿ ಹೋಗಿದ್ರು. ರಾಜ್ಯದ ಮಧ್ಯಮ ಮತ್ತು ಬಡ ವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ 5 ಗ್ಯಾರಂಟಿಗಳನ್ನು ಯೋಜನೆಗಳನ್ನು ಸರ್ಕಾರ ತೆಗೆದುಕೊಂಡು ಬಂದಿದೆ. ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆಗಳಾಗಿಲ್ಲ ಅನ್ನುವಂಥ ಒಂದು ಏನು ಬಿಜೆಪಿ
ಬಿಜೆಪಿ ನಾಯಕರ ವಿರುದ್ಧ ಒಂದು ಆಕ್ರೋಶನ ಹೊರ ಹಾಕಿರ್ತಕ್ಕಂಥದ್ದು. ಒಟ್ಟಲ್ಲಿ ಸಂತೋಷ್, ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಏನಂದ್ರೆ ಏನು ಕೈ ನಾಯಕರು ಬೆಳಗಾವಿ ಕಾಳೆ ಮೊಳಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾವಿ ಸಿಪಿಐ ಮೈದಾನದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. 27ಕ್ಕಾಗುತ್ತೋ ಅಥವಾ 28ಕ್ಕಾಗುತ್ತೋ ಅನ್ನೋದು ಕೂಡ ಈಗ ಏನು KPCCಯ ನಾಯಕರು ಮತ್ತು AICC ನಾಯಕರು ಏನು ದಿನಾಂಕ ನಿಗದಿ ಮಾಡ್ತಾರೆ ಆ ದಿನಾಂಕ ಆಗುತ್ತೆ. ಆದರೆ ಇದೇ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯೋದು ಮಾತ್ರ ಖಚಿತ. ಈ ಮೂಲಕ ಏನು ಬಿಜೆಪಿ ಏನು ರಾಜ್ಯಾದ್ಯಂತ ಏನು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆಯೋ ಅದಕ್ಕೆ ಕೌಂಟರ್ ಕೊಡೋದಕ್ಕಾಗಿರ್ಬೋದು, ಮತ್ತು ಕೇಂದ್ರ ಸರ್ಕಾರದಿಂದ ಏನು ಬೆಲೆ ಏರಿಕೆ ಆಗಿದೆ, ಜನರ ಮೇಲೆ ಏನು ಬೆಲೆ ಏರಿಕೆಯ ಹೊರೆ ಆಗ್ತಾ ಇದೆ, ಹೊರೆಯನ್ನು ಜನರನ್ನ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ ಈ ಒಂದು ಬೆಳಗಾವಿಯಲ್ಲಿ ನಡೆಯುವಂಥ ಪ್ರತಿಭಟನಾ ರ್ಯಾಲಿಯ ಮೂಲಕ ಮತ್ತು ಸಂವಿಧಾನ ಬಚಾವೋ ಅನ್ನುವಂಥ ಒಂದು ಹೋರಾಟವನ್ನು ಬೆಳಗಾವಿಯಲ್ಲಿ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ವಿಧಾನಸೌಧ ವೀಕ್ಷಣೆ ಮಾಡೋದಕ್ಕೆ ಕೇವಲ ಪ್ರಬಲರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಈಗ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಪ್ರವಾಸೋದ್ಯಮ ಇಲಾಖೆ ವಿಧಾನಸೌಧ ವೀಕ್ಷಣೆ ಮಾಡೋದಕ್ಕೆ ಅಂತ ದರ ಕೂಡ ನಿಗದಿ ಮಾಡಿದೆ. ಎಷ್ಟಪ್ಪ ಒಳಗಡೆ ಹೋಗೋದಕ್ಕೆ? ಒಬ್ಬ ಸಾಮಾನ್ಯ ವ್ಯಕ್ತಿ ವಿಧಾನಸೌಧವನ್ನು ವೀಕ್ಷಣೆ ಮಾಡೋದಕ್ಕೆ ಎಷ್ಟು ಶುಲ್ಕ ಕೊಡಬಹುದು ಅನ್ನುವಂಥದ್ದನ್ನು ನಿಗದಿ ಮಾಡಲಾಗಿದೆ. ಗೈಡೆಡ್ ಟೂರ್ ಅಡಿಯಲ್ಲಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತೆ. ಓರ್ವ ಗೈಡ್ ಕೂಡ ಇರ್ತಾರೆ. ಜೊತೆಗೆ 20 ರೂಪಾಯಿ ಹಾಗೂ 50 ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ಬಗ್ಗೆ ಚಿಂತನೆ ನಡೀತಾ ಇದೆ. ಇನ್ನು ವಿದೇಶಿ ಪ್ರವಾಸಿಗರು ಯಾರಾದರೂ ಬಂದರೆ ಅವರಿಗೆ 150 ರೂಪಾಯಿ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ. ಶುಲ್ಕ ನಿಗದಿ ಬಗ್ಗೆ CS ಜೊತೆಯಲ್ಲಿ ಸ್ಪೀಕರ್ ಅವರು ಸಭೆ ನಡೆಸಿದ್ದಾರೆ. ಶಾಲಿನಿ ರಜನೀಶ್ ಜೊತೆಯಲ್ಲಿ UT ಖಾದರ್ ಅವರು ಚರ್ಚೆ ಕೂಡ ಮಾಡಿದ್ದಾರೆ. ಈ ಗೈಡ್ ವೇತನ ಹಾಗೂ ಮೇಲ್ವಿಚಾರಣೆ, ಭದ್ರತೆ, ಕುಡಿಯೋ ನೀರು, ಆರೋಗ್ಯ ಸಿಬ್ಬಂದಿ ವೆಚ್ಚ ಸೇರಿಸಿ ಶುಲ್ಕ ನಿಗದಿ ಮಾಡಲಾಗಿದೆ. 30 ಜನರ ತಂಡವನ್ನು ವಿಭಾಗಿಸಿ ಗೈಡೆಡ್ ಟೂರ್ಗೆ ಅವಕಾಶ ಇರುತ್ತೆ. ಇನ್ನು ಈ ಪ್ರವೇಶ ಶುಲ್ಕ ಏನಿದೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಜಮೆಯಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಇದ್ದಾರೆ. ಶಿವಕುಮಾರ್, ಕೊನೆಗೂ ಜನಸಾಮಾನ್ಯನಿಗೆ ವಿಧಾನಸೌಧ ಹೇಗಿದೆ ಅನ್ನುವಂತಹ ನೋಡುವಂತಹ ಭಾಗ್ಯ ಸಿಕ್ತು ಅನ್ನುವಂತಹ ಒಂದು ವಿಚಾರ ಖಚಿತವಾಗ್ತಾ ಇದೆ. ಎಷ್ಟು ಶುಲ್ಕ ನಿಗದಿ ಮಾಡಲಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ವಿಧಾನಸೌಧಕ್ಕೆ ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ಸಾರ್ವಜನಿಕರಿಗೂ ಕೂಡ ಮುಕ್ತ ಪ್ರವೇಶವನ್ನು ಮಾಡಬೇಕು. ವಿಧಾನಸೌಧದಲ್ಲಿ ಏನೇನಿದೆ, ಯಾವ ಕೊಠಡಿಗಳಿದೆ, ಆ ಕೊಠಡಿಗಳ ಇತಿಹಾಸ ಎಂಥದ್ದು, ಇದೆಲ್ಲದರ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ UT ಖಾದರ್ ಸ್ಪೀಕರ್ ಅವರು ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಪುಸ್ತಕ ಮೇಳವನ್ನು ಮಾಡಿ ಸಾವಿರಾರು ಜನ ಪುಸ್ತಕ ಮೇಳದಲ್ಲಿ ಭಾಗಿಯಾಗುವಂತೆ ಮಾಡಿದರು ವಿಧಾನಸೌಧದ ಆವರಣದ ಒಳಗೆ. ಈಗ ಸಾರ್ವಜನಿಕರಿಗೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮಾತ್ರ ಅವಕಾಶಗಳಿತ್ತು. ದೂರದ ಊರುಗಳಿಂದ ಬರುವಂತಹ ಸಾರ್ವಜನಿಕರು ತಮ್ಮ ಆಧಾರ್ ಕಾರ್ಡಿನ ಜೊತೆ ವಿಧಾನಸೌಧದ ಒಳಗಡೆ ಎಂಟ್ರಿ ಆಗೋದಕ್ಕೆ ಪಾಸನ್ನು ಪಡಿಬಹುದಾಗಿತ್ತು. 3 ಗಂಟೆಯಿಂದ 5 ಗಂಟೆಯವರೆಗೆ ಅವ್ರಿಗೆ ಅವಕಾಶ ಆಗ್ತಾ ಇತ್ತು. ಆ 2 ಗಂಟೆಗಳಲ್ಲಿ ಅವರು ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಆಗಬೇಕಾಗಿತ್ತು. ಆದರೆ ಈಗ ವಾರಾಂತ್ಯದ ಸಂದರ್ಭದಲ್ಲಿ ಈ ಪ್ರವಾಸಿಗರು ಏನು ಸಾಕಷ್ಟು ಜನ ಇವತ್ತು ಹೈಕೋರ್ಟ್ ಮುಂಭಾಗ ವಿಧಾನಸೌಧದ ಮಧ್ಯೆ ಇರುವಂತಹ ರಸ್ತೆಯಲ್ಲಿ ಫೋಟೋ ಶೂಟೌಟ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಸಾವಿರಾರು ಜನ ಆ ಒಂದು ರಸ್ತೆಗೆ ಬರ್ತಾರೆ ಶನಿವಾರ ಭಾನುವಾರ. ಸೊ ಹಾಗಾಗಿ ಇದನ್ನು ಮನಗಂಡಿರುವಂತಹ ಸ್ಪೀಕರ್ UT ಖಾದರ್ ಅವರು ಆ ವಿಧಾನಸೌಧದ ಒಳಗಡೆನೆ ಯಾಕೆ ಮುಕ್ತ ಪ್ರವೇಶವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆನೇ ಯೋಚನೆಯನ್ನು ಮಾಡಿದರು. ಮಾಧ್ಯಮಗಳ ಮುಂದೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈಗ ಅಂತಿಮವಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಅವರ ಜೊತೆ ಸ್ಪೀಕರ್ UT ಖಾದರ್ ಅವರು ಇದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ. ಪ್ರವಾಸಿಗರು ಗೈಡೆಡ್ ಟೂರ್ನ ಮಾದರಿಯಲ್ಲಿ ಪ್ರವಾಸಿಗರು ಅಥವಾ ಸಾರ್ವಜನಿಕರು ಯಾರು ವಿಧಾನಸೌಧವನ್ನು ನೋಡಬೇಕು ಅಂತೇಳಿ ಬರ್ತಾರೆ ಅವರಿಗೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡೋದಕ್ಕೆ ಈಗ ಪ್ರವೇಶಗಳನ್ನು ಕೊಡೋದಕ್ಕೆ ದರವನ್ನು ನಿಗದಿ ಮಾಡುವಂಥ ಒಂದು ಚಿಂತನೆಯನ್ನು ಈಗ ಸ್ಪೀಕರ್ ಅವರು ಮಾಡ್ತಾ ಇದ್ದಾರೆ. 20 ರೂಪಾಯಿ ಅಥವಾ 50 ರೂಪಾಯಿ ಸಾರ್ವಜನಿಕರಿಗೆ ಶುಲ್ಕವನ್ನು ವಿಧಿಸೋದು. ಹಾಗೆ ವಿದೇಶಿ ಪ್ರವಾಸಿಗರು ಬಂದಿದ್ದೇ ಆದರೆ 150 ರೂಪಾಯಿ ಅವರಿಗೆ ದರವನ್ನು ವಿಧಿಸಿ ವಿಧಾನಸೌಧದ ಒಳಗಡೆ ಅವರಿಗೆ ಅವಕಾಶವನ್ನು ಮಾಡಿಕೊಡೋದು. ಒಬ್ಬ ಗೈಡನ್ನು ಕೊಟ್ಟು ಯಾವ್ಯಾವ ಮೂಲೆಯಲ್ಲಿ ಏನೇನಿದೆ ಮತ್ತು ಈ ಕೊಠಡಿಗಳ ಇತಿಹಾಸ ಎಂಥದ್ದು, ಯಾವ್ಯಾವ ಕೊಠಡಿಗಳನ್ನು ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಿಚಾರವಾಗಿ ಸಾಕಷ್ಟು ಭದ್ರತೆಯ ಲೋಪ ದೋಷಗಳಾಗಬಹುದು, ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನು ಕೊಟ್ಟಿದ್ದೇ ಆದರೆ ಸೌಧಕ್ಕೆ ಧಕ್ಕೆ ಆಗಬಹುದು ಅನ್ನುವಂಥ ಆತಂಕಗಳು ಕೂಡ ಇತ್ತು. ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಳ ಮಾಡೋದಕ್ಕೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲೇ ಈ ಒಂದು ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಹಾಗೆ ಸುಮಾರು 30 ಜನರ ಒಂದು ತಂಡಕ್ಕೆ ಅಂದರೆ ಪ್ರತಿದಿನ ಬೆಳಗ್ಗೆ
ಯಾರು 30 ಜನ ಬರ್ತಾರೆ ಆ 30 ಜನರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ನಿರ್ಧಾರ ಇದರ ಹಿಂದೆ ಇದೆ. ಹಾಗಾಗಿ ಇದು ಇನ್ನು ಫೈನಲ್ ಆಗಬೇಕಾಗಿದೆ. ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಿದ ನಂತರ ಇದು ಕಾರ್ಯಗತ ಆಗತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.